ಶಾಸಕ ವೀರೇಂದ್ರ ಪಪ್ಪಿ ಮನೆ ಹಾಗೂ ಏಕಕಾಲಕ್ಕೆ ಕಚೇರಿ ಜೊತೆಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳ ಮೇಲೆ ಇಡಿ ರೇಡ್ ಮಾಡಿತು. ಇಡಿ ಶಾಸಕರನ್ನ ವಶಕ್ಕೆ ಕೂಡ ಪಡ್ಕೊಳ್ತು. ಈಗ ಇವರ ವಿರುದ್ಧ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂತಹ ಇಡಿ ಮತ್ತೆ ಹೊಸದಾಗಿ 55 ಕೋಟಿಯಷ್ಟು ಹಣವನ್ನ ಜಪ್ತಿ ಮಾಡಿದೆ. ಫ್ರೀಸ್ ಮಾಡ್ತಾ ಇದೆ ಅಕೌಂಟ್ ಅನ್ನ ಕೂಡ. ವೀರೇಂದ್ರ ಪಪ್ಪಿಗೆ ಸೇರಿದ 5 ಐಷಾರಾಮಿ ಕಾರ್ಗಳು ಜಪ್ತಿಯಾಗಿದೆ. 262 ಖಾತೆಗಳಲ್ಲಿ ಮ್ಯೂಚುವಲ್ ಖಾತೆಗಳಲ್ಲಿ 14.46 ಕೋಟಿ ರೂಪಾಯಿ ಇದ್ದಿದ್ದು ಪತ್ತೆ ಆಗಿದೆ. 9 ಬ್ಯಾಂಕ್ ಅಕೌಂಟ್ನಲ್ಲಿ ಅಂದಾಜು 40 ಕೋಟಿ ಪತ್ತೆ ಆಗಿದೆ. 9 ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳೋದು ಕ್ರೈಮ್ ಅಂತ ಕೇಳಿದ್ರೆ ಅದು ಕ್ರೈಮ್ ಅಲ್ಲ. ಆದರೆ ಶಾರ್ಟ್ ಟೈಮ್ ಪೀರಿಯಡ್ನಲ್ಲಿ ದುಡ್ಡು ಹರಿದು ಬಂದಿದೆ. ಆ ದುಡ್ಡಿಗೆ ಕರೆಕ್ಟ್ ಆಗಿರುವಂತಹ ಲೆಕ್ಕ ಇಲ್ಲ. ಮತ್ತು ಬ್ಲ್ಯಾಕನ್ನು ವೈಟ್ ಮಾಡಿಸೋದು ಅಥವಾ ಬೇರೆ ಬೇರೆ ನಿಷೇಧಿತ ಆಟಗಳನ್ನು ಆಡಿಸೋದ್ರ ಮೂಲಕ ದುಡ್ಡು ಸಂಪಾದನೆ ಆಗಿದ್ರೆ ಇಡಿ ಬರುತ್ತೆ. ಇಡಿ ಬರೋದು 3 ಸೆಕ್ಷನ್ಗಳ ಉಲ್ಲಂಘನೆ ಆದಾಗ. ಒಂದು PMLA ಆ್ಯಕ್ಟು, ಇನ್ನೊಂದು ಫೆಮಾ. 3ರಲ್ಲಿ ಯಾವುದಾದ್ರೂ ಉಲ್ಲಂಘನೆಯನ್ನು ಯಾವುದಾದ್ರೂ ವ್ಯಕ್ತಿ ಮಾಡಿದ್ದಾನೆ ಅಂದರೆ ಆಗ ಇಡಿ ಅಟ್ಕಾಯಿಸ್ಕೊಳ್ಳುತ್ತೆ. ಫಸ್ಟ್ ಮಾಡೋ ಕೆಲಸನೇ ಅರೆಸ್ಟ್ ಮಾಡುತ್ತೆ. ಇಡಿ ತನಿಖೆ ಮಾಡೋದಕ್ಕೂ ಬೇರೆ ತನಿಖಾ ಸಂಸ್ಥೆಗಳಿಗೂ ತನಿಖೆ ಮಾಡೋದಕ್ಕೂ ವ್ಯತ್ಯಾಸ ಏನಂದರೆ, ಇಡಿ ಅರೆಸ್ಟ್ ಮಾಡಿದ್ಮೇಲೆ ಯಾರು ಆರೋಪಿ ಇರ್ತಾನಲ್ಲ ಅವನು ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ, ನಂದೇನು ತಪ್ಪಿಲ್ಲ, ನಂದೇನು ಪಾತ್ರ ಇಲ್ಲ ಅಂತ. ಇವ್ರೇನು ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಇಡಿ ಏನು ಹೋಗ್ಬಿಟ್ಟು ಹೇಳಬೇಕಾಗಿಲ್ಲ, ಇವ್ರ ಮೇಲೆ ಇಂಥ ಪಾತ್ರ ಇದೆ, ಇವ್ರದಿಂಥ ಪಾರ್ಟ್ ಇದೆ ಅಂತ ಹೇಳಬೇಕಾಗಿಲ್ಲ. ಅವ್ನು ಪ್ರೂವ್ ಮಾಡ್ಕೊಳ್ಬೇಕು ಹೀಸ್ ಅ ಇನ್ನೋಸೆಂಟ್ ಅಂತ. ಇದು ಎಲ್ಲರಿಗೂ ತೊಂದರೆ ಆಗೋದು. ಇನ್ನು ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್ ದಾಖಲಾಗಿದೆ. ಇವತ್ತಿಗೆ MLA ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಇದೆಯಲ್ಲ ಅದು ಅಂತ್ಯವಾಗ್ತಾ ಇದೆ. ಕೆಸಿನೋ ಕೇಸ್ನಲ್ಲಿ ಪಪ್ಪಿಗೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಾ ಬೇಲ ಅನ್ನೋದು ಗೊತ್ತಾಗಬೇಕು. ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಇಡಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಣದ ಮೂಲದ ಪತ್ತೆಗಾಗಿ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಇಡಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಸ್ಟಡಿಗೆ ಕೇಳಿದರೆ ನ್ಯಾಯಾಂಗ ಬಂಧನಕ್ಕೆ ಇಡಿ ಕೊಡುವಂತಹದ್ದು ಸಾಧ್ಯತೆ ಇದೆ. ಇವತ್ತು ಪಪ್ಪಿಗೆ ಬೇಲ ಜೈಲ ಅನ್ನುವಂತಹದ್ದು ನಿರ್ಧಾರವಾಗುತ್ತೆ. ಬಟ್ ತುಂಬ ಶಾರ್ಟ್ ಟೈಮ್ನಲ್ಲಿ 2,000 ಕೋಟಿ ರೂಪಾಯಿ ಅಕ್ರಮವಾಗಿ ಇವರು ಸಂಗ್ರಹಿಸಿಟ್ಟಿದ್ದಾರೆ ಅಥವಾ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಇವರ ಮೇಲೆ ಬಂದಿರುವಂತಹ ಆರೋಪ. ದುಬೈನಲ್ಲಿ ಕೂತ್ಕೊಂಡು ಆನ್ಲೈನ್ ಬೆಟ್ಟಿಂಗನ್ನು ನಡೆಸ್ತಾ ಇದ್ರು ಅನ್ನುವಂತಹ ವಿಚಾರ, ಗೇಮ್ ಆಡಿಸ್ತಾ ಇದ್ರು ಅನ್ನುವಂತಹ ವಿಚಾರ. ಇದೇ ಹಿನ್ನೆಲೆಯಲ್ಲಿ 16ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇವರ ಮನೆ ಮೇಲೆ ರೇಡ್ ಆಗಿತ್ತು, ಕಚೇರಿ ಮೇಲೆ ರೇಡ್ ಆಗಿತ್ತು. ಈ ಸಂದರ್ಭದಲ್ಲಿ ಹಾರ್ಡ್ ಕ್ಯಾಶ್ ಸಿಕ್ಕಿತ್ತು, 6 ಕೋಟಿ ರೂಪಾಯಿ, ಕೆಜಿಗಟ್ಟಲೆ ಚಿನ್ನ ಸಿಕ್ಕಿತ್ತು. ಇವೆಲ್ಲವೂ ಕೂಡ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಇವತ್ತು ಇಡಿ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಒಂದು ಮತ್ತೆ ಕಸ್ಟಡಿ ಪಡೆಯಬಹುದು, ಇಲ್ಲ ಜುಡಿಷಿಯಲ್ ಕಸ್ಟಡಿ ಕೊಡುವಂತಹ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಈ ಹಿಂದೆ ಇಡಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಕ್ಕಂತಹ ಕೋಟಿ ಹಣ, ಕೆಜಿಗಟ್ಟಲೆ ಬಂಗಾರ, ಅಕೌಂಟ್ನಲ್ಲಿ ಸಿಕ್ಕಂತಹ ಹಣ ಎಲ್ಲವೂ ಕೂಡ ವೀರೇಂದ್ರ ಪಪ್ಪಿ ಅವರಿಗೆ ಹೊಸ ಸಂಕಷ್ಟವನ್ನು ತಂದಿಡುತ್ತಾ ಅಂಥೇಳಿ. ಪ್ರೇಮ್, ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅನ್ನುವಂಥ ಆರೋಪದ ಮೇಲೆ ಅವರ ಮನೆಗಳ ಮೇಲೆ ಇಡೀ ದಾಳಿಯನ್ನು ಮಾಡಿತ್ತು. ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಚಿನ್ನಾಭರಣಗಳು ಕೂಡ ಪತ್ತೆ ಆಗಿದ್ವು. ಆ ಸಂಬಂಧದಲ್ಲಿ ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು 9 ಅಕೌಂಟ್ಗಳಲ್ಲಿ ಸುಮಾರು 40 ಕೋಟಿಯಷ್ಟು ಹಣವನ್ನು ಸೀಜ್ ಮಾಡಿರೋ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತನಿಖೆಯನ್ನು ಮಾಡುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಇಡಿ ಅಧಿಕಾರಿಗಳು ಆತನನ್ನು ಬಂಧಿಸಿದಂಥ ಸಂದರ್ಭದಲ್ಲಿ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಂಥ ಇಡಿ ಅಧಿಕಾರಿಗಳು ತನಿಖೆ ಮಾಡಿ ತನಿಖೆ ಮತ್ತಷ್ಟು ಅವಶ್ಯಕತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿತ್ತು. ಕಸ್ಟಡಿಗೆ ಪಡೆದಂಥ ಸಂದರ್ಭದಲ್ಲಿ ಮತ್ತೆ 9 ಅಕೌಂಟ್ಗಳನ್ನು ಸೀಜ್ ಮಾಡಿ ಬೇರೆ ಬೇರೆ ಅಕೌಂಟ್ಗಳಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಸೀಜ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇವತ್ತು ಅವರ ಕಸ್ಟಡಿ ಅಂತ್ಯವಾಗಿರುವಂಥ ಕಾರಣಕ್ಕಾಗಿ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಬಳಿಕ ಈ ಒಂದು ಪ್ರಕರಣದಲ್ಲಿ ಮತ್ತೆ ತನಿಖೆಗೆ ಅವಶ್ಯಕತೆ ಇದೆ ಅಂತ ಕಂಡುಬಂದಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ಹಣ ಸಂದಾಯ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದು ಅದನ್ನು ಕೆದಕುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಒಂದು ವೇಳೆ ಕಸ್ಟಡಿಗೆ ಕೇಳದೆ
ಮಾಡದೆ ಹೊರತು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಮತಾ, ನಾಗೇಶ್, ಈಗ ಈ 55 ಕೋಟಿಯನ್ನ ಮತ್ತೆ ಫ್ರೆಶ್ ಆಗಿ ಹಿಂದೆ ಸೀಸ್ ಮಾಡಿದ ಹಣಕ್ಕಿಂತ ಈಗ ಫ್ರೆಶ್ ಆಗಿ ಸೀಸ್ ಮಾಡಿದಾರಲ್ಲ, ಇದು ಎಷ್ಟು ವರ್ಷದ ಒಳಗೆ ಇವರ ಅಕೌಂಟ್ನಲ್ಲಿ ಡೆಪಾಸಿಟ್ ಆದಂತಹ ಹಣದ ಟ್ರಾನ್ಸಾಕ್ಷನ್ನ ಮೂಲಗಳು ಕೇವಲ ಭಾರತದಾದ್ಯಂತ ಮಾತ್ರ ವಹಿವಾಟಾಗಿರೋದಾ ಅಥವಾ ವಿದೇಶಗಳಲ್ಲಿ ವಹಿವಾಟಾಗಿರೋದಾ ಯಾವುದು? ಆಮೇಲೆ PMLA ಸೆಕ್ಷನ್ಸ್ ಮಾತ್ರ ಹಾಕಿದಾರಾ, ಫೆರಾ ಸೆಕ್ಷನ್ಸ್ ಇದೆಯಾ, ಫೆಮಾ ಸೆಕ್ಷನ್ಸ್ ಇದೆಯಾ, ಏನು ಮಾಹಿತಿ ಇದೆ? ಮಮತಾ, ಬಹಳ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳು PMLA ಆಕ್ಟ್ ಅಡಿಯೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗ ಇರುವಂಥ ಮಾಹಿತಿಗಳ ಪ್ರಕಾರ ಅವರನ್ನು 2ನೇ ಬಾರಿ ಕಸ್ಟಡಿಗೆ ಪಡೆದಂಥ ಸಂದರ್ಭದಲ್ಲಿ ಸುಮಾರು 9 ಅಕೌಂಟ್ಗಳನ್ನು ಸೀಜ್ ಮಾಡಿ ಅದರಲ್ಲಿ 40 ಕೋಟಿಗೂ ಅಧಿಕ ಹಣವನ್ನು ಸೀಜ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆರಂಭದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಹಣಕ್ಕೂ ದುಪ್ಪಟ್ಟು ಹಣ 2ನೇ ಬಾರಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಈ ಹಣಗಳು ಕೇವಲ ದೇಶದಲ್ಲೇ ಇದ್ದಾವೆ ಮತ್ತು ವಿದೇಶದಲ್ಲೂ ಕೂಡ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪತ್ತೆ ಮಾಡುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ದುಬೈಯಲ್ಲಿ ಕೂತು ಈ ಒಂದು ಆನ್ಲೈನ್ ಜೂಜಾಟವನ್ನು ಆಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥ ಕಾರಣಕ್ಕಾಗಿ ಎಲ್ಲೆಲ್ಲಿ ವಿದೇಶದಲ್ಲಿ ಅಕ್ರಮವಾಗಿ ಬೇನಾಮಿ ಹೆಸರುಗಳಲ್ಲಿ ಹಣವನ್ನು ಏನಾದರೂ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮಮತಾ, ಓಕೆ ನಾಗೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಆಗೋದಕ್ಕೂ ಇಡಿಗೂ ತುಂಬ ವ್ಯತ್ಯಾಸಗಳಿದೆ. ಪೊಲೀಸ್ ಸ್ಟೇಷನಲ್ಲಿ ಸಾಕ್ಷ್ಯವನ್ನು ತೋರಿಸ್ಬಿಟ್ಟು ಕೋರ್ಟ್ನಲ್ಲಿ ಇವರೇ ತಪ್ಪು ಮಾಡಿರೋದು ಇಂಥ ಸಾಕ್ಷಿ ಅಂತ ಹೇಳ್ತಾರೆ. ಇಡಿ ಹಂಗೆ ಮಾಡಲ್ಲ. ಇಡಿ ಅರೆಸ್ಟ್ ಮಾಡುತ್ತೆ, ನಾನು ತಪ್ಪು ಮಾಡಿಲ್ಲ, ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೊಳ್ಬೇಕಾಗಿರೋದು ಯಾವ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುತ್ತಲ್ಲ ಅವರಿಗೆ ಅದು ತಲೆಮಣ್ಣು. ಹೀಗಾಗಿ ರಾಜಕಾರಣಿಗಳಿಗೆ ಬೇಲ್ ಸಿಗಲ್ಲ, ಒದ್ದಾಡ್ಬಿಡ್ತಾರೆ. ಇಡಿ ಅನ್ನೋದು ಒಂದು ರೀತಿ ಶನಿ ಹಿಡ್ದಂಗೆ ಅನ್ನೋದನ್ನ ಇದಕ್ಕೆ ಹೇಳ್ತಾರೆ. ನೋಡೋಣ ವೀರೇಂದ್ರ ಪಪ್ಪಿ ಅವ್ರ ಕೇಸ್ನಲ್ಲಿ ಏನಾಗುತ್ತೆ ಅಂತ.